ಅಮ್ಮ ಮಹಾಲಕ್ಷ್ಮಿನ್ ಕರ್ಕೊಂಡ್ ಬಂದಿದ್ದೇನಮ್ಮ. ಯಾರು ಹೇಳಿದ್ರು? ನಾನೇ ಹೋಗಿದ್ದೆ. ಪ್ಲಾನ್ ಕೊಟ್ಟಿದ್ದು ನಾನೇ. ಸರ್ ಕಾರಣ ಇದೆ, ನೀವು ಅವ್ನ್ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದಕ್ಕೆ, ಸಾಲದು ಅಂತ ಥೀಮ್ ಪಾರ್ಕ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದಕ್ಕೆ, ನಿಮ್ಮ ಮೇಲಿನ ಕೋಪಕ್ಕೆ ನಿಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದನು. ಇಷ್ಟೇ ಅಲ್ಲ, ಇದೇ ತರ ಐಡಿಯಾ ಇಟ್ಕೊಂಡಿರೋ ನಿಮ್ ಹಿಂದೆ ಇನ್ನೂ ಎಷ್ಟು ಜನ ಇದಾರಂತ ನಿಮಗೆ ತೋರ್ಸೋದಕ್ಕೋಸ್ಕರ ನಾನು ಈ ತರ ಐಡಿಯಾ ಮಾಡಿದೆ ಸರ್. 3 ಜನ ಹಿರಿಯ ಸಚಿವರು ಬಂದಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸ್ವಂತ ಫೋನ್ ಮಾಡಿದ್ರು, 10 ಜನರನ್ನ ಕರ್ಕೊಂಡ್ ಬನ್ನಿ ಅಮ್ಮ ಅಂತ. ಏನು ಆ ಕಡೆ ಈ ಕಡೆ ನೋಡ್ಕೊಂಡು ಸ್ಕೆಚ್ ಹಾಕ್ತಾ ಇದ್ದೀರಾ? ನಾನು ಸಿ ಪಾಟೀಲ್ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಎಲ್ರು ಹೋಗೋಣ ನಡ್ರಿ, 10 ಜನರನ್ನ ಮುಖ್ಯಮಂತ್ರಿ ಅವರು ವಿಧಾನಸೌಧದಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಮಾತಾಡೋಣ, ಶಾಂತಿಯುತವಾಗಿ ಮಾತಾಡೋಣ. ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಡಬ್ಬಲ್ ಕೊಡ್ತೀನಿ. ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋ ಟೈಮಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ನಾವು ಉಲ್ಟಾ ಹೊಡೆಯೋಣ. ರಾಜಕೀಯ ಚರಿತ್ರೆನಲ್ಲಿ ಜಿ.ಕೆ. ಹರಿಕೃಷ್ಣ ಇದ್ದ ಅನ್ನೋದು ಮರ್ತೋಗ್ಬೇಕು. ಎಷ್ಟು ಸಾವಿರ ಕೋಟಿ ಬೇಕಾದ್ರೂ ತಗೋ, ಬಟ್ ಯಾವತ್ತಿದ್ರು ನಾನೇ ಸಿಎಂ ಆಗಿರ್ಬೇಕು. ಬಿಸಿಲಿದೆ, ಹೊಟ್ಟೆಗೆ ಊಟ ಹಾಕೊಂಡೆಲ್ಲ, ಬೆಳಗ್ಗೆ 8 ಗಂಟೆಯಿಂದ ಬಂದು ಕೂತ್ಕೊಂಡಿದ್ದಾರೆ. ಏನಾದ್ರೂ ಅಹಿತಕರ ಘಟನೆ ಆಗುತ್ತೆ ಬನ್ನಿ ಅಂತ ನಾನೇ ಕರೆದಿದ್ದೀನಿ. ನಾನೇ ಕರೆದಿದ್ದೀನಿ ಎಲ್ಲರನ್ನು. ಅದು ಆಗಬಾರ್ದು ಅನ್ನೋದು, ಯಾಕಂದ್ರೆ ಸಮಾಜದ ಹೋರಾಟದ ದಿಕ್ಕು ಬದಲಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖ್ಯ ಅಲ್ಲ. ಇದನ್ನ ಸಂಪೂರ್ಣವಾಗಿ ಬಿಜೆಪಿಯವರು ರಾಜಕೀಯವಾಗಿ ಬಳಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ನೀನು ವೋಟ್ ಆಗಿರುವ ಜನಗಳಿಗೆ ಏನಾರ ಒಸಿ ಒಳ್ಳೇದು ಮಾಡಿ ನನ್ನ ಹೆಸರನ್ನ ಉಳಿಸು. ಆ ಕೆಂಪೇಗೌಡ ಮಾಡ್ದಾಗ ಮಾಡ್ಬೇಡ. ಅಯ್ಯೋಯ್ಯೋ ಬಿಡ್ತು ಅನ್ನಿ ಬುದ್ಧಿ. ಯಾರತ್ರನಾದ್ರೂ ಲಂಚ ಪಂಚ ಅಂತ ತಗೊಂಡ್ಯೋ ಮತ್ತೆ ಅರುಕು ಬಟ್ಟೆ ತೂತು ಚೆಂಬು ಕೆಪ್ತಿ ಇರ್ಲಿ. ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ, ಇಲ್ಲಿ ಸಿಎಂ ಆಗ್ಲಿ ಅಥವಾ ಹೋಮ್ ಮಿನಿಸ್ಟರ್ ಆಗ್ಲಿ ಅಲ್ಲ, ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ತೆಗೆದುಕೊಂಡಂತ ಒಂದು ಸ್ಟೆಪ್ ಇದು ಆಗಬಾರ್ದು. ದುರ್ಘಟನೆಯಲ್ಲಿ ಈ ಒಂದು ಲಾಠಿ ಚಾರ್ಜ್ ಅಲ್ಲಿ ಯಾರು ಹೊಡಿಸ್ಕೊಂಡಿದ್ದಾರೆ? ನನ್ನ ಸಮಾಜದ ಬಾಂಧವರು ಹೊಡಿಸ್ಕೊಂಡಿದಾರ್ರಿ. ಆದ್ರೆ ಯಾರ್ದೋ ಪ್ರಚೋದನೆಗೆ ಈ ರೀತಿ ಮಾಡೋಕ್ ಹೋಗಿ ಸಮಾಜಕ್ಕೆ ಒಂದು ಇದಾಗಿ ಏನ್ ಬರ್ಕೊಟ್ಟಿದ್ರು, ನಾವು ಕಾನೂನನ್ನ ಕೈಗೆ ತೆಗೆದುಕೊಡೋದಿಲ್ಲ, ಟ್ರ್ಯಾಕ್ಟರ್ನ ತರೋದಿಲ್ಲ ಅಂತ. ಟ್ರ್ಯಾಕ್ಟರ್ ಅಂದ್ರೆ ಒಂದು ಬಂದಿರ್ಲಿಲ್ಲ, ಬಟ್ ಕಾನೂನನ್ನ ಕೈಗೆ ತೆಗೆದುಕೊಂಡ್ರಲ್ಲ ಕೆಲವರು ಪ್ರಚೋದನೆಯಿಂದ. ನೋಡಿ, ಇದೆಲ್ಲ ಈಗ ನಾನು ಹೇಳಿದ್ರೆ ಎಲ್ಲ ಆಗುತ್ತಾ? ನಾನು ಹೇಳಿದ್ರೆ ಚರ್ಚೆಗೆ ಗ್ರಾಸವಾಗುತ್ತೆ. ಸಂವಿಧಾನಬದ್ಧವಾದಂತ ಕ್ರಮಗಳು ಏನೇನಾಗಬೇಕು ಅವೆಲ್ಲ ಆಗ್ತವೆ.